ಓಂ ಶ್ರೀ ವೀರಭದ್ರೇಶ್ವರ ಸೌಹಾರ್ದ ಸಹಕಾರಿ ನಿಮಿತ್ತ ಈ ಒಂದು ಸಂಸ್ಥೆಯ ನೂತನ ಕಟ್ಟಡವನ್ನು ಇದೇ ತಿಂಗಳು 7ನೇ ತಾರೀಕು ರವಿವಾರ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದಲ್ಲಿ ಅನೇಕ ಸಚಿವರು, ಮಾಜಿ ಸಚಿವರು, ಶಾಸಕರು, ಮಾಜಿ ಶಾಸಕರು, ಅನೇಕ ಸಮಾಜದ ಗಣ್ಯ ವ್ಯಕ್ತಿಗಳು ಪಾಲ್ಗೊಳ್ತಕ್ಕಂಥ ಕಾರ್ಯಕ್ರಮ ಇದೆ. ಇನ್ನೊಂದು ಭವ್ಯವಾದ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಯಾರೂ ಮಾಡಲಾರ್ದಂಥ ಮೇನ್ ರೋಡಿಗೊಂದು ನಿವೇಶನ ತಗೊಂಡು ಅತ್ಯಂತ ಒಳ್ಳೆ ಸುಸಜ್ಜಿತವಂಥ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆ ಬಹುಶಃ 7,500 ಸ್ಕ್ವೇರ್ ಫೀಟ್ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಅತ್ಯಂತ ಹಿಂದುಳಿದ ಭಾಗದ ಒಂದು ಸ್ಥಳದಲ್ಲಿ ಕಟ್ಟಡವನ್ನು ಉದ್ಘಾಟನೆ ನಿರ್ಮಾಣ ಮಾಡಿದ್ದೇವೆ. ಹಾಗೆಯೇ ನಮ್ಮ ಶರಣಬಸಪ್ಪಗೌಡ ದರ್ಶನಾಪುರ ಅವರು ಬರ್ತಾ ಇದ್ದಾರೆ ಸಚಿವರು. ಹಾಗೆಯೇ ಹಿಂದಿನ ಸಚಿವರು, ಆಮೇಲೆ ನಮ್ಮ ಬಸವನಗೌಡ ಪಾಟೀಲ್ ಯಾತ್ನಾಳ್ ಅವರು ಸಿದ್ಧರಿ ಸಂಸ್ಥೆ ಅಧ್ಯಕ್ಷರು ಅವರು ಬರ್ತಾ ಇದ್ದಾರೆ. ಹಾಗೆಯೇ ದಿವ್ಯ ಸಾನ್ನಿಧ್ಯ ಕಡಗಂಚಿ ಶ್ರೀಗಳು ವಹಿಸ್ತಾ ಇದ್ದಾರೆ. ಹಾಗೆಯೇ ಆ ಭಾಗದ ಶಾಸಕರಾದಂಥ ಮೇಡಮ್ ಕನಿಜಪ್ಪ ತಿಮ್ಮ ಮೇಡಮ್ ಬರ್ತಾ ಇದ್ದಾರೆ. ಹಾಗೆಯೇ ಶಾಸಕರಾದಂಥ ಗ್ರಾಮೀಣ ಶಾಸಕರಂಥ ಬಸವರಾಜ್ ಮತ್ತಿಮೂಡವರು ಬರ್ತಾ ಇದ್ದಾರೆ. ಮಾಜಿ ಶಾಸಕರು ಬರ್ತಾ ಇದ್ದಾರೆ. ಅನೇಕ ಜನ ಸಮಾಜದ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಸ್ಥಳ ಸರ್ ಬಬ್ಲಾದ ಮಠ ಹತ್ತಿರ, ರಿಂಗ್ ರೋಡ್, ಕಾಕಡೆ ಚೌಕ್. ಟೈಮ್ 10:30 ಗಂಟೆಗೆ. ಸರ್ ಏನಿಲ್ಲ, ಬಿಲ್ಡಿಂಗ್ ಉದ್ಘಾಟನೆ, ಆಮೇಲೆ GB ಜನರಲ್ ಬಾಡಿ ಇಲ್ಲ. ಪ್ರತಿ ವರ್ಷವೂ ನಾವೇನಿದೆ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ, ಆರೋಗ್ಯ ಶಿಬಿರ ಮಾಡ್ತೀವಿ. ಆಮೇಲೆ ಬಡ ಮಕ್ಕಳಿಗೆ ಏನಿದೆ ವಿದ್ಯಾಭ್ಯಾಸ ಸಲುವಾಗಿ ಅವರಿಗೆ ಆರ್ಥಿಕ ಸಹಾಯ ಮಾಡ್ತೀವಿ. ಆಮೇಲೆ ಪುಸ್ತಕ, ಆಮೇಲೆ ಪೆನ್ನು, ಶೂಸು, ಬಡ ರೋಗಿಗಳಿಗೆ ಅವರಿಗೆ ಹಣ್ಣು ಹಂಪಲ ವಿತರಣೆ ಮಾಡ್ತಾಯಿರ್ತೀವಿ. ಪ್ರಸಾದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ವೃದ್ಧಾಶ್ರಮಕ್ಕೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆ ಬದ್ಧ